ಮಾವ, ಈ ನೀರು ಕುಡೀರಿ. ನೀವು ತುಂಬ ಸ್ಟ್ರೆಸ್ ತಗೋತಿದ್ದೀರಾ. ಮಾವ, ಏನು ಬೇಜಾರು ಮಾಡ್ಕೋಬೇಡಿ. ನಾವೆಲ್ಲಿಗೆ ಹೋಗಲ್ಲ, ಇಲ್ಲೇ ಇರ್ತೀವಿ. ನೀವು ಆರಾಮಾಗಿರಿ. ನೀರು ಕುಡೀರಿ. ಬೇಡಮ್ಮ ಪಾರ್ವತಿ, ನೀನು ಇರ್ತೀನಂದ್ರೂ ನಾನು ಇರಿಸ್ಕೊಳ್ಳಲ್ಲ. ಬೇಡ, ನೀನು ನಿನ್ನ ಗಂಡ ಬೇರೆ ಮನೆ ಮಾಡ್ಕೊಂಡು ಹೋಗ್ರಮ್ಮ. ಅಲ್ಲಿ ನೆಮ್ಮದಿಯಾಗಿರ್ತೀರ. ಇಲ್ಲಿದ್ರೆ ನಿನಗೆ ಕಷ್ಟ ತಪ್ಪಿದ್ದಲ್ಲ. ಈ ನರಕದಿಂದ ಸುಮ್ಮನೆ ಯಾಕೆ ನೀನು ನೋವು ಅನ್ಭವಿಸ್ಬೇಕು? ಇಷ್ಟು ದಿನ ನಿಮ್ಮ ಅತ್ತೆ ಕೈಲಿ, ನಿಮ್ಮ ನಾದ್ನೀರ್ ಕೈಲಿ ಬೈಸ್ಕೊಂಡು ಹತ್ತಿದ್ದು, ನೋವು ಪಟ್ಟಿದ್ದು ಎಲ್ಲ ಸಾಕಮ್ಮ, ಸಾಕು. ನೀನು ಆರಾಮಾಗಿರಬೇಕು. ಬೇಡ ತಾಯಿ, ಇಲ್ಲಿರಬೇಡ. ನೋಡಿದ್ರಾ, ನನಗೆ ಎದೆ ಚುಚ್ಚಿದಂಗಾಗಿ ಕೆಳಗೆ ಕೂತೆ. ಆಗ ಪಾರ್ವತಿನೇ ಹೋಗಿ ದಬ ದಬ ಅಂತೇಳಿ ನೀರು ತಂದ್ಲು. ಆದರೆ ನನ್ನ ಹೆಂಡತಿ ಕಾಲಿ ಹೆಜ್ಜೆನೂ ಕಿತ್ತಿಲ್ಲ, ಹೆಂಗಿದ್ದೋಳು ಅಲ್ಲೇ ನಿಂತಿದ್ದಾಳೆ. ಸ್ವಲ್ಪ ಹತ್ರ ಬಂದು ಕೂಡ ಏನಾಯಿತು ಎತ್ತ ಅಂತ ಒಂದು ಮಾತು ಕೇಳಲಿಲ್ಲ. ಒಂದು ಸ್ವಲ್ಪನೂ ಅವಳಿಗೆ ಏನೂ ಗಾಬರಿ ಆಗಲಿಲ್ಲ. ಹಿಂಗಿದ್ದಾಳೆ ಅವಳು. ಇಂಥವಳ ಜೊತೆ ನೀವು ಬೇಡಮ್ಮ ಇರೋದು. ನಾನು ಹೆಂಗೋ ನನ್ನ ಕರ್ಮ, ಅವಳ ಮದುವೆ ಆಗಿಬಿಟ್ಟಿದ್ದೀನಿ, ನಾನು ಅನುಭವಿಸ್ಬೇಕು. ಕಟ್ಕೊಂಡಿದ್ದೀನಿ ಅಂದಮೇಲೆ ಸಾಯತನ ಅವಳ ಜೊತೆನೇ ಇರಬೇಕಲ್ಲ. ಹೆಂಗೋ ಈ ನರಕದಲ್ಲಿ ಹಂಗೆ ಇರೋಷ್ಟು ದಿನ ಕಳೆದ್ಬಿಡ್ತೀನಿ. ನೀವು ಮಾತ್ರ ಇಲ್ಲಿ ಇರಬೇಡ್ರಮ್ಮ. ದಯವಿಟ್ಟು ಆನಂದ, ನೀನು ಹೆಂಡ್ತಿನ ಕರ್ಕೊಂಡು ಬೇರೆ ಹೋಗ್ಬಿಡಪ್ಪ. ನಾನು ಹೋಗಿ ತರಬೇಕನ್ನಷ್ಟೊತ್ತಿಗೆ ಹೋಗಿ ಪಾರ್ವತಿ ತಂದ್ಲು. ನಾನೇನು ಮಾಡಲಿ? ಇರಲಿ ಅನ್ಪೂರ್ಣ, ಇರಲಿ. ನೀನೇನೋ ಸಮರ್ಥಿಸ್ಕೊಳ್ಳೋದೇನು ಬೇಡ. ನಂಗೆ ಅರ್ಥ ಆಗ್ತಾ ಇದೆ ಏನೇನೋ ಯಾರ್ಯಾರು ಹೆಂಗೆ ಅಂತ. ಪರವಾಗಿಲ್ಲ. ಆನಂದ, ನನ್ನ ಮಾತು ಕೇಳಪ್ಪ. ನೀನು ಹೆಂಡ್ತಿ ಬೇಡ ಅಂದ್ರೂ ನೀನು ಕೇಳಬೇಡ ಈ ಸರಿ. ಪಾರ್ವತಿನ ಕರ್ಕೊಂಡು ಬೇರೆ ಮನೆ ಮಾಡಿಬಿಡು. ಆಗಿದ್ದಾಗಲಿ. ಇಲ್ಲಿದ್ದರೆ ಸುಮ್ಮನೆ ಕ್ಷಣಕ್ಕೂ ನಿಮ್ಮಮ್ಮ ನರಕ ಕೊಡ್ತಾನೆ ಇರ್ತಾಳೆ ಹುಡುಗಿಗೆ. ಆ ಹುಡುಗಿ ಹೊಟ್ಟೆಲಿದ್ದಾಳೆ ಅಂದ್ರೂ ಒಂದು ಏನಾರು ಅಡುಗೆ ಮಾಡ್ಕೊಳ್ಳ, ನಿಂಗೆ ಏನಾದರೂ ಇಷ್ಟ ಇದೆಯಾ, ತಿಂತೀನಮ್ಮ ಅಂತ ಒಂದು ಬಾಯಿ ಬರ್ತಾ ಇಲ್ಲ ಅವಳಿಗೆ. ಅಂಥವ್ರ ಜೊತೆ ನೀವು ಇಲ್ಲಿದ್ದು ಬೇಡಪ್ಪ. ಇಂಥ ಟೈಮಲ್ಲಿ ಬೇಡ ಇಂಥವ್ರ ಸವಾಸ. ನೀವಿಬ್ಬರು ಆರಾಮಾಗಿದ್ದುಬಿಡ್ರಿ. ಅಪ್ಪ, ನೀವೀಗ ಅದೆಲ್ಲ ಯಾಕಷ್ಟೊಂದು ಟೆನ್ಷನ್ ತೊಗೋತಿದ್ದೀರಾ? ಸ್ವಲ್ಪ ಆರಾಮಾಗ್ರಿ ಅಪ್ಪ. ಏನು ಯಾಕಷ್ಟು ಟೆನ್ಷನ್ ತೊಗೋತಿದ್ದೀರಾ? ನನಗೆ ಕೈಕಾಲು ಆಡ್ತಾ ಇಲ್ಲಪ್ಪ. ನೀವು ಹಿಂಗೆಲ್ಲ ಮಾಡ್ಕೋಬೇಡಿ. ಏನು ಸ್ಟ್ರೆಸ್ ತೊಗೋಬೇಡಿ. ಮನೆ ಅಂದಮೇಲೆ ಸಣ್ಣ ಪುಟ್ಟ ಜಗಳಗಳು ಬರ್ತಾನೆ ಇರ್ತಾವಲ್ಲ. ಯಾರ ಮನೇಲಿ ಜಗಳ ಇರಲ್ಲ? ನೀವೇನು ತಲೆ ಕೆಡಿಸ್ಕೋಬೇಡಿ ಅಪ್ಪ. ಅದು ಮನೆಯದ್ಗೇನದೆಲ್ಲ ನಾವು ಏನು ಬೇರೆ ಹೋಗಲ್ಲ, ಇಲ್ಲೇ ಇರ್ತೀವಿ. ನೀನು ಆರಾಮಾಗಿರಪ್ಪ ಫಸ್ಟು. ಎಲ್ಲರ ಮನೇಲೂ ಜಗಳ ಇರ್ತಾವಪ್ಪ. ಆದರೆ ಅವ್ರ ಮನೇಲಿ ಯಾವಾಗೋ ಒಂದ್ಸರಿ ಅಮಾಸೆ ಒಣಗೆ ಜಗಳ ಆಗ್ತಿರ್ತಾವ. ಆದರೆ ನಮ್ಮ ಮನೇಲಿ ದಿನಾ ಜಗಳ, ದಿನಾ ಇವೇ ಪಂಚಾಯತಿ. ನನಗೂ ಸಾಕಾಗ್ಬಿಟ್ಟಿದೆಪ್ಪ. ನೀವೇನೋ ನನ್ನ ಆರೋಗ್ಯದ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ನಾನು ಆರಾಮಾಗೇ ಇದ್ದೀನಿ. ಏನೋ ಸ್ವಲ್ಪ ನಿಲ್ಲಕ್ಕಾಗಲಿಲ್ಲ ಅಷ್ಟೇ. ನಾನು ಆರಾಮಾಗೇ ಇದ್ದೀನಿ. ನೀವು ಸುಮ್ಮನೆ ಬೇರೆ ಹೋಗ್ರಿ, ನನ್ನ ಮಾತು ಕೇಳಿ. ಪಾಪ ಇಷ್ಟು ದಿನ ಪಾರ್ವತಿ ನನಗೆ ಒಂದೇ ಒಂದು ಮಾತು ಕೊಟ್ಟಿದ್ದೀನಿ ಅಂತೇಳಿ ಎಲ್ಲ ಸಹಿಸ್ಕೊಂಡಿದ್ದಾಳೆ. ಸಾಕಪ್ಪ. ಅಂತ ಒಳ್ಳೆ ಹುಡುಗಿ ಕೈಲಿ ಕಣ್ಣೀರು ಹಾಕ್ಸಿದ್ರೆ ನಮಗೂ ಒಳ್ಳೇದಾಗಲ್ಲ. ಬೇಡ, ಇಷ್ಟು ದಿನ ನಾನು ತಪ್ಪು ಮಾಡಿಬಿಟ್ಟೆ ಮಾತು ತೊಗೊಂಡು. ಬೇಡಪ್ಪ ಪಾರ್ವತಿ, ನನ್ನ ಕ್ಷಮಿಸ್ಬಿಡಮ್ಮ. ಮಾವ, ಏನು ಮಾತಾಡ್ತಿದ್ದೀರಾ? ನಾನು ನಿಮ್ಮನ್ನ ಕ್ಷಮಿಸೋದಾ? ಹಂಗೆಲ್ಲ ಮಾತಾಡಬೇಡಿ ಮಾವ. ನಂಗೆ ತುಂಬ ನೋವಾಗುತ್ತೆ. ನಾನು ನಿಮ್ಮನ್ನ ಅಪ್ಪನ ಥರನೇ ನೋಡ್ತಾ ಇದ್ದೀನಿ. ನಂಗೆ ಅಪ್ಪ ಇದ್ದಿದ್ರೆ ನಾನು ಅವ್ರನ್ನ ಇದೇ ಥರ ನೋಡ್ಕೋತಿದ್ದೆ. ಅವರೇನಾದರೂ ಒಂದು ಕೇಳ್ಕೊಂಡಿದ್ರೆ ನಾನು ಅದನ್ನು ನಡೆಸ್ಕೊಡ್ತಿದ್ದೆ ತಾನೆ. ಅದೇ ಥರ ನಾನು ನಿಮ್ಮ ಜೊತೆ ಇದ್ದೆ ಮಾವ. ನೀವು ಆ ಥರ ಎಲ್ಲ ಮಾತಾಡಬೇಡಿ ಮಾವ. ನೀವು ನನ್ನ ಸ್ವಂತ ಮಗಳ ಥರನೇ ನೋಡ್ಕೊಂಡಿದ್ದೀರಾ. ನಿಮ್ಮ ಮಕ್ಕಳಿಗಾಗಲಿ ನನಗಾಗಲಿ ಯಾವತ್ತೂ ಭೇದ ಭಾವ ಮಾಡಿಲ್ಲ. ನನಗೆ ಅಪ್ಪ ಇದ್ದಿದ್ರೆ ಯಾವ ಪ್ರೀತಿ ಸಿಗ್ತಾ ಇತ್ತೋ ಅದೇ ಥರನೇ ನೀವು ನೋಡ್ಕೊಂಡಿದ್ದೀರಾ. ನಂಗೆ ಅಪ್ಪ ಇಲ್ಲ ಅನ್ನೋ ಕೊರತೆನೇ ಬರಲಿಲ್ಲ. ಆ ಥರ ನೀವು ನೋಡ್ಕೊಂಡಿದ್ದೀರಾ, ಆ ಥರ ಸಪೋರ್ಟ್ ಕೊಟ್ಟಿದ್ದೀರಾ ಮಾವ. ನೀವು ಸುಮ್ಮನೆ ಟೆನ್ಷನ್ ತೊಗೋತಿದ್ದೀರಾ. ಇಲ್ಲಮ್ಮ, ಏನು ಟೆನ್ಷನ್ ತೊಗೊಳ್ಳಲ್ಲ. ಈಗೇನೋ ನಿಮ್ಮ ಅತ್ತೆ ಒಳ್ಳೊಳ್ಳೆ ಥರ ಮಾಡ್ತಾಳೆ ಒಂದೆರಡು ದಿನ. ಮತ್ತೆ 2 ದಿನ ಆದಮೇಲೆ ಅದೇ ಚಾಳಿ, ಅದೇನೋ ಹುಟ್ಟು ಗುಣ ಸುಟ್ಟರು ಹೋಗಲ್ಲಂತೆ. ಹಂಗೆ ಆಕಿ ನಿನ್ನ ದ್ವೇಷ ಮಾಡ್ಬೇಕಂತ ಕುಂತ್ಬಿಟ್ಟಾಳ. ಆಕಿಗೆ ಮಾತ್ರ ಬುದ್ಧಿ ಬರುತ್ತಂತ ನಂಗಂತೂ ನಂಬಿಕೆ ಇಲ್ಲ. ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾಳೆ ಅಂತ ನಂಗಂತೂ ಯಾಕೋ ಅನ್ನಿಸ್ತಾ ಇಲ್ಲ. ಬೇಡಮ್ಮ, ನೀವು ಇಲ್ಲಿರೋದು ಬೇಡ. ನಿಮಗೆ ನರಕ ದರ್ಶನ ಮಾಡಿಸ್ತಾಳೆ ಇನ್ನು ಇಲ್ಲೇ ಇದ್ದರೆ. ನೀನು ಹೋಗ್ಬಿಡಮ್ಮ. ನಿನ್ನ ಗಂಡನ ಕರ್ಕೊಂಡು ಬೇರೆ ಆಗ್ಬಿಡು. ಏನ್ರಿ ನೀವು ನಾನೇನು ದೊಡ್ಡ ರಾಕ್ಷಸಿ ಥರ ಹೇಳ್ತಾ ಇದ್ದೀರಾ? ನಾನೇನು ರಾಕ್ಷಸಿನ? ಅಷ್ಟೊಂದು ಕಟ್ಟ ಕೊಡ್ತೀನ? ನರ್ಕ ಗಿರ್ಕ ಅಂತ ಮಾತಾಡ್ತಿದ್ದೀರಾ? ಮಾತಾಡೋಕ್ಕೊಂದು ಮಿತಿ ಇರಬೇಕು. ನಾನು ಅಂಥದ್ದು ಏನು ಮಾಡಿದ್ದೀನಿ ಅವಳಿಗೆ? ಅತ್ತೆ, ಏನು ಮಾತಾಡ್ತಿದ್ದೀರಾ ನೀವು? ಇಂಥ ಟೈಮಲ್ಲೂ ಅಷ್ಟು ಜೋರಾಗಿ ಮಾವನ ಮೇಲೆ ಕಿರ್ಚಾಡ್ತಿದ್ದೀರಾ? ಏನತ್ತೆ, ನಿಮಗೆ ಗೊತ್ತಾಗಲ್ವಾ? ಸ್ವಲ್ಪ ನಿಧಾನ ಇರಿ. ಇಂಥ ಟೈಮಲ್ಲೂ ಹಂಗೆ ಜೋರು ಮಾಡ್ತಿದ್ದೀರಾ? ಆನಂದ್, ನೀನೇನೋ ಯೋಚನೆ ಮಾಡಬೇಡಪ್ಪ. ನಂಗೆ ಅರ್ಥ ಆಗ್ತಾಯಿದೆ ನೀನೇನು ಯೋಚನೆ ಮಾಡ್ತಿದ್ಯಾ ಅಂತ. ಈಗ ಪಾರ್ವತಿ ಹೊಟ್ಟೆಲಿದ್ದಾಳೆ. ಇಂಥ ಟೈಮಲ್ಲಿ ಮನೆ ಬೇರೆ ಆಗ್ಬೋದಾ ಇಲ್ವಾ ಅಂತ ಯೋಚನೆ ಮಾಡ್ತಿದ್ಯಾ ತಾನೆ? ಹಂಗೆ ಏನೂ ಯೋಚನೆ ಮಾಡಬೇಡಪ್ಪ. ನಾನು ಕೇಳ್ಕೊಂಡಿದ್ದೀನಿ, ಪೂಜಾರಿನೆಲ್ಲ ಪುರೋಹಿತರನ್ನ ಕೇಳಿದ್ದೆ. ಈಗೆಲ್ಲ ಒಳ್ಳೆ ದಿನಗಳೇ ಇದ್ದಾವಂತೆ, ಏನಾಗಲ್ಲಂತೆ. ಈಗ ಪಾರ್ವತಿ ಹೆಂಗೋ 3ನೇ ತಿಂಗಳಲ್ಲೇ ನಾವು ಇರಬೇಕಲ್ಲ. ಈಗ 3ರಿಂದ 5ನೇ ತಿಂಗಳಿದ್ದಾಗ ಮನೆ ಚೇಂಜ್ ಮಾಡ್ಬೋದಂತೆ, ಏನಾಗಲ್ಲ ಅಂತ ಹೇಳಿದ್ದಾರೆ. 5 ತಿಂಗಳು ಪೂರ್ತಿ ಆಗೋದ್ರೊಳಗೆ ಯಾವುದಾದ್ರೂ ಒಂದು ಮನೆ ನೋಡ್ಕೊಂಬಿಡ್ರಪ್ಪ. ಆದಷ್ಟು ಬೇಗ ಮನೆ ಬೇರೆದು ಮಾಡಿಕೊಂಡು ಯಾವುದಾದ್ರೂ ಒಂದು ಚಲೋ ಮನೆ ನೋಡ್ಕೊಂಡು ಹೋಗ್ಬಿಡ್ರಿ. ರೀ, ಅವರಿಬ್ರು ಬೇರೆ ಆಗಿಬಿಟ್ರೆ ಇಲ್ಲಿ ಮನೇಲೆಲ್ಲ ಖರ್ಚಿಗೆಲ್ಲ ಯಾರು ತಂದಾಗಬೇಕು? ಹಾಂ, ನೀವು ದುಡಿಯೋಂಗಿಲ್ಲ, ಮನೇಲೇ ಇದ್ದೀರಾ. ಈಗ ರಿಟೈರ್ಮೆಂಟ್ ಆಯ್ತು ಅಂತೇಳಿ ಮನೇಲೇ ಇದ್ದೀರಾ. ಮತ್ತು ಯಾರು ತಂದು ಕೊಡಬೇಕು? ಮನೆ ಖರ್ಚಿಗೆಲ್ಲ ಯಾರು ನಡೆಸಬೇಕು?
ದೊಡ್ಡ ಶರಣಿ ನೀನು. ನಿಂಗೆ ಉದ್ದಕ್ಕೆ ದೀಳ್ ನಮಸ್ಕಾರ ಹಾಕ್ಬೇಕು. ಅಲ್ಲ, ಮಗ ಸೊಸೆ ಮನೆ ಬಿಟ್ಟು ಹೋಗ್ತಿದ್ದಾರೆ ಅಂತ ಒಂದು ಸ್ವಲ್ಪನೂ ನೋವಿಲ್ಲ ನಿಂಗೆ, ಒಂದು ಸ್ವಲ್ಪನೂ ಬೇಜಾರಿಲ್ಲ. ಅವರಿಬ್ರು ಮನೆ ಬಿಟ್ಟು ಹೋಗ್ತಾ ಇದ್ದಾರೆ ಅಂದರೆ ಹೋಗ್ಬೇಡ್ರಪ್ಪ, ಇಲ್ಲೇ ರೀ, ನಾನು ಇನ್ಮೇಲೆ ಬದಲಾಗ್ತೀನಿ, ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಒಂದು ಮಾತು ಬರ್ತಾ ಇಲ್ಲ ನಿಂಗೆ ಬಾಯಿಲಿ. ಅದು ಬಿಟ್ಬಿಟ್ಟು ಅವರಿಬ್ರು ಹೋಗ್ಬಿಟ್ರೆ ಇಲ್ಲಿ ಮನೇಲೆಲ್ಲ ಖರ್ಚಿಗೆ ಯಾರು ತಂದಾಗಬೇಕು, ಮನೆ ಖರ್ಚು ಹೆಂಗೆ ನಡೆಸೋದು ಅಂತ ಯೋಚನೆ ಮಾಡ್ತಿದ್ಯಾ. ಇಲ್ಲೇ ಗೊತ್ತಾಗ್ತಿದೆ ನೀನು ಎಂಥ ನೀಚ್ ಹೆಂಗ್ಸಿರ್ಬೇಡ ಅಂತ. ಹೋಗ್ತೀನಿ ಅಂತ ಕುಣಿಯೋರ್ನೆಲ್ಲ ಕೈ ಹಿಡ್ದು ಇಲ್ಲೇ ಕೂರ್ಸೋಕ್ಕಾಗತ್ತಾ? ಅವ್ರಿಗೇನೋ ಕಾಲು ತೊಳೆದು ಕಾಲು ಪೂಜೆ ಮಾಡಬೇಕಿತ್ತಾ? ಹಾಂ, ಅವ್ರು ಹೋಗ್ತೀನಿ ಅಂದಾಗ ಇನ್ನೇನು ಮಾಡೋಕ್ಕಾಗತ್ತೆ? ಹೋಗ್ಲಿ ಬಿಡಿ. ಅವ್ರು ಇಲ್ಲಿ ಇರಲಿ ಅಂತ ನಾನೇನು ಕೇಳ್ಕೊತಿಲ್ಲ, ಆದರೆ ನಮ್ಮನ್ನ ಇಲ್ಲಿ ತಂದೆ ತಾಯಿ ತಂಗಿಯರು ಇವ್ರದೆಲ್ಲ ಖರ್ಚೆಲ್ಲ ಯಾರು ನೋಡ್ಕೋಬೇಕು ಅಂತ ಕೇಳ್ತಾ ಇದ್ದೀನಿ ನಾನು. ಅಲ್ಲಿ ಬೇರೆ ಆದರೂ ಕೂಡ ನಮಗೆ ಇಂತಿಷ್ಟಂತ ದುಡ್ಡನ್ನು ಕೊಡಬೇಕು, ಇಲ್ಲ ಇಲ್ಲೇ ಇದ್ದು ನಮ್ಮನ್ನು ನೋಡ್ಕೋಬೇಕು. ಅದು ಬಿಟ್ಬಿಟ್ಟು ತಾವು ನೋಡ್ಕೊಂಡು ಮನೆ ಬಿಟ್ಟು ಹೋಗ್ತೀವಂದರೆ ಅದೆಂಗೆ ನಡೆಯುತ್ತೆ? ಅಲ್ಲ ಅನ್ಪೂರ್ಣ, ಇಲ್ಲಿ ಅಂಥದ್ದು ಏನು ಖರ್ಚಿದೆ ನಮಗೆ ಅಷ್ಟಕ್ಕೂ? ಹಾಂ, ಇದೇನು ರೀ ಹಿಂಗೆ ಕೇಳ್ತಿದ್ದೀರಾ? ಮನೆ ಖರ್ಚಿರಲ್ವಾ? ಹಾಂ, ಮನೆದೆಲ್ಲ ಖರ್ಚಿರಲ್ವಾ? ಅವರಿಬ್ಬರು ಅಷ್ಟೇನಾ ಮನುಷ್ಯರು? ಅವ್ರು ಮನೆ ಬಿಟ್ಟೋದ್ಮೇಲೆ ಮತ್ತೆ ಇಲ್ಲಿ ಮಿಕ್ದವರೆಲ್ಲ ಮನೇಲಿ ಇರೋರೆಲ್ಲ ಮನುಷ್ಯರಲ್ವಾ? ಹಾಂ, ನಮಗೆ ಖರ್ಚಿರಂಗಿಲ್ವಾ? ಇನ್ನೇನು ಪಾರ್ವತಿ ಆನಂದು ಬೇರೆ ಮನೆ ಮಾಡ್ಕೊಂಡು ಹೋಗ್ತಾರಾ? ಅದಾದಮೇಲೆ ಇನ್ನು ನವೀನು ಮತ್ತು ಅದೇ ಪ್ರಿಯಾ ಅವ್ರದ್ದು ಸೇರಿ 10,000 ಕೊಡ್ತಾ ಇದ್ದಾರಾ? ಅವ್ರು ನವೀನ್ 10,000 ಕೊಡ್ತಾ ಇದ್ದಾನಲ್ಲ ತಿಂಗಳಿಗೆ. ಇನ್ನು ಮತ್ತು ರಾಧಿಕಾ ಮತ್ತು ಕಿರಣ್ ಅವ್ರ ಅತ್ತೆ ಮನೆಗೆ ಹೋಗ್ತಾರೆ. ರಾಧಿಕಾ ಅವ್ರ ಅತ್ತೆ ಮನೆಗೆ ಕರ್ಕೊಂಡು ಹೋಗ್ತಾಳೆ ಗಂಡನ. ಇನ್ನೇನು ನಾನು ನೀನು ಮತ್ತು ದೀಪ ದುಡ್ಡು ಅವ್ರು ಕೊಡ್ತಾ ಇದ್ದಾರೆ. ಇನ್ನೇನು ನಂದೆಲ್ಲ ಪೆನ್ಷನ್ ದುಡ್ಡು ಕೂಡ ಬರ್ತಾ ಇದೆಯಲ್ಲ, ಇನ್ನು ಎಲ್ಲ ಮನೆ ನಡೆದೋಗುತ್ತಲ್ಲ. ಇನ್ನೇನು ನಿನ್ನ ಮಗನೇ ದುಡ್ಡು ಕೊಡ್ಬೇಕಾ ದೊಡ್ಡವನು? ಅವ್ನಿಗೇನೋ ಸಂಸಾರ ಇಲ್ವಾ? ಈಗ ಮಗು ಹುಡ್ತಾ ಇದೆ, ಹೆಂಡ್ತಿ ಮಗು, ಅವ್ನಿಗೆ ಖರ್ಚು ಮಸ್ತ್ ಇರ್ತದೆ. ಇಷ್ಟು ದಿನ ಅವ್ನು ನಮ್ಗೆ ದುಡ್ಡು ಹಾಕಿದ್ದು ಸಾಕು. ಇನ್ನು ನಂದು ಪೆನ್ಷನ್ ದುಡ್ಡು ಬರುತ್ತೆ, ನವಿಂದು ಇದೆಲ್ಲ ನಡೆಯುತ್ತೆ, ಹಂಗೆ ಮನೆ ನಡ್ಕೊಂಡು ಹೋಗುತ್ತೆ. ಇನ್ನೇನು? ಅಯ್ಯೋ ದೇವ್ರೇ, ಈ ಮನೇಲಿ ಏನು ಒಂದು ಯಾವುದೇ ಒಂದು ಸಂದರ್ಭ ಬರಲಿ, ಏನೋ ಒಂದು ಜಗಳ ಬರಲಿ, ನನ್ನ ಗಂಡನ ಈ ಮನೆಯಿಂದ ಕಳ್ಸೋದೇ ನೋಡ್ತಾರಪ್ಪ. ಯಾರನ್ನಾಗಲಿ, ಅದು ನಮ್ಮಪ್ಪ ಆಗಲಿ ನಮ್ಮ ಅಣ್ಣ ಆಗಲಿ, ಬರೀ ನಮ್ಮನ್ನ ಮನೆ ಬಿಟ್ಟು ಕಳ್ಸೋದ್ರಲ್ಲೇ ಇದ್ದಾರೆ. ಸುತ್ತಿ ಬಳಸಿ ಅಲ್ಲಿಗೆ ಬರ್ತಾರೆ, ನೀವು ಅತ್ತೆ ಮನೆಗೆ ಹೋಗು ಅಂತ. ಕರ್ಮ. ಈ ಮುದಿಯ ಒಬ್ಬನು ಎದೆ ಚುಚ್ಚಿತು ಅಂತ ಕುಂತ್ಕೊಂಡ, ಹಂಗೆ ಹಾರ್ಟ್ ಅಟ್ಯಾಕ್ ಆದರೂ ಆಗಬಾರ್ದಿತ್ತಾ? ಆ ಕಡೆ ಗೊತ್ತಾಕಂದಿದ್ರೆ ನಂದು ಟೆನ್ಷನ್ ಆದರೂ ಮುಗ್ದೋಗಿರೋದು. ಹೆಂಗೋ ನಮ್ಮ ಅತ್ತೆನ ಆರಾಮಾಗಿ ಆಟ ಆಡಿಸ್ಬೋದಿತ್ತು. ನಾನು ರಾಧಿಕಾ ಆರಾಮಾಗಿ ದುಡ್ಡು ಕಿತ್ಕೋತಿದ್ವಿ ಈ ಆಸ್ತಿದಲ್ಲಿ ಬರೋದ್ರಲ್ಲೆಲ್ಲ. ಈ ಮುದಿಯ ಬರೀ ನಮ್ಮನ್ನ ಕಳ್ಸೋದ್ರಲ್ಲೇ ಇರ್ತಾನೆ ನಮ್ಮಮ್ಮನ ಮನೆಗೆ. ಈ ಮುದಿಯಾಗಿ ಏನಾದರೂ ಹಾರ್ಟ್ ಅಟ್ಯಾಕ್ ಏನಾದರೂ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅವ್ನು ಆನಂದ್ ಹೆಂಗೋ ಕಿತ್ಕೊಂಡು ಹೋಗ್ತಾ ಇದ್ದ. ಅವರಿಬ್ಬರು ದುಡಿತಾ ಇದ್ದಾರೆ, ಈ ಆಸ್ತಿ ಮೇಲೆ ಏನೋ ಅಷ್ಟು ಕಣ್ಣಾಗ್ತಾ ಇರಲಿಲ್ಲ. ಅವ್ನು ನವೀನು ಅಷ್ಟೇ, ಅವ್ರ ಹೆಂಡ್ತಿನೇ ತುಂಬ ರಿಚ್ ಆಗಿದ್ದಾರೆ. ಅವನಿಗೂ ಅವ್ರ ಪಾಡಿಗೆ ಅವ್ರು ಹೋಗ್ಬಿಡ್ತಾಯಿದ್ರು. ಇನ್ನು ನಾನು, ನನ್ನ ಹೆಂಡ್ತಿ, ಅತ್ತೆ, ದೀಪ ಆರಾಮಾಗಿ ದುಡ್ಡು ಹೊಡಿಬೋದಿತ್ತಾ? ಆಗೋದಾಯ್ತು. ಹಾರ್ಟ್ ಅಟ್ಯಾಕ್ ಆದರೂ ಆಗಬಾರ್ದಿತ್ತಾ? ಮಾವ, ನೀವು ಹೇಳೋದು ನಂಗೆ ಯಾಕೋ ಸರಿ ಅನ್ನಿಸ್ತಾ ಇದೆ. ಆನಂದ್ ಬಾವ ಮತ್ತು ಪಾರ್ವತಿ ಅಕ್ಕ ಇಬ್ಬರು ಬೇರೆ ಆಗೋದೇ ಒಳ್ಳೇದು ಅನ್ನಿಸ್ತಾ ಇದೆ. ನನ್ನ ನೀವು ನೋಡೋಕೆ ಬಂದಾಗಲೂ ಅಷ್ಟೇ, ಪಾರ್ವತಿ ಮತ್ತು ಆನಂದ್ ಅವ್ರನ್ನ ತುಂಬ ದೂರ ಕೂಡಿಸಿದ್ರು. ಏನೋ ಅವ್ರು ಯಾರು ನಿಮ್ಗೆ ಪರಿಚಯನೇ ಇಲ್ಲ ಏನೋಪ್ಪ, ಅವ್ರು ನಿಮ್ಮ ಮನೆಯವರೇ ಅಲ್ಲ ಅನ್ನೋ ಥರ ದೂರ ಇಟ್ಟಿದ್ರು. ಅಲ್ಲೇ ನಂಗೆ ಯಾಕೋ ಮಿಸ್ ಹೊಡಿತಾ ಇತ್ತು. ಇವರಿಬ್ಬರ ಮಧ್ಯೆ ಬರ್ತಾ ಇರಲಿಲ್ಲ ಅಂತ ಅನಿಸ್ತಾ ಇತ್ತು. ಆಗಲೇ ಕೇಳೋಣ ಅಂದ್ಕೊಂಡೆ, ಇನ್ನೂ ಮದುವೆನೇ ಆಗಿಲ್ಲ, ಇದೆಲ್ಲ ಕೇಳೋದು ಬೇಡ ಅಂತ ಸುಮ್ಮನಾಗಿದ್ದೆ. ಅದಾದಮೇಲೆ ಗೊತ್ತಾಗ್ತಾ ಬಂತು, ಪಾರ್ವತಿ ಅಂದ್ರೇ ಸೇರೋದಿಲ್ಲ. ಅತ್ತೆ ಮತ್ತು ರಾಧಿಕಾ, ದೀಪ ಇವ್ರು ಯಾರೂ ಸೇರೋದೇ ಇಲ್ಲ. ಪಾಪ ಅವಳು ಎಷ್ಟು ಅಂತ ನೋವು ಅನುಭವಿಸ್ಬೇಕು ಇಲ್ಲೇ ಇದ್ದು. ಅವಳೇನು ಮನುಷ್ಯಳಲ್ವಾ? ಅವಳಿಗೂ ಖುಷಿ, ಸಂತೋಷ, ನೆಮ್ಮದಿ ಅನ್ನೋದೇನು ಬೇಕಾಗಿರಲ್ವಾ? ಬೇಡಮ್ಮವ, ಇವರಿಬ್ಬರನ್ನ ಕಳ್ಸೋದೇ ಒಳ್ಳೇದು ಅನ್ನಿಸ್ತಾ ಇದೆ ನನಗೆ. ಈ ಅತ್ತೆ ನನ್ನ ಹತ್ರನೇ ಎಷ್ಟೋ ಸರಿ ನೈಸ್ ಮಾಡ್ಕೊಂಡು ಬಂದು ಮಾತಾಡಿದ್ದಾರೆ. ಪಾರ್ವತಿ ಜೊತೆ ನೀನು ಅಷ್ಟೊಂದು ಕ್ಲೋಸ್ ಆಗಿರಬೇಡ, ನಿನ್ನ ಲೆವೆಲೇ ಬೇರೆ, ಪಾರ್ವತಿ ಲೆವೆಲೇ ಬೇರೆ ಅಂತ ನಂಗೆ ಏನೇನೋ ಹೇಳಕ್ಕೆ ಬಂದಿದ್ರು. ಆದರೆ ನಾನು ಆ ಮಾತಕ್ಕೆಲ್ಲ ಏನೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ಯಾಕಂದರೆ ನಂಗೆ ಪಾರ್ವತಿ ಏನಂತ ಗೊತ್ತಾಗಿದೆ. ಅವಳು ಎಷ್ಟು ಪ್ಯೂರ್ ಆಗಿದ್ದಾಳೆ, ಅವಳು ಎಷ್ಟು ಮೆಚೂರ್ ಆಗಿ ಮಾತಾಡ್ತಾಳೆ, ತುಂಬ ಒಳ್ಳೆ ಹುಡುಗಿ. ಅಂಥ ಹುಡುಗಿನ ನಾನು ಯಾಕೆ ಮಾತಾಡಿಸ್ಬಾರ್ದು? ಅದಕ್ಕೆ ನಂಗೆ ಯಾರು ಒಳ್ಳೆಯರು ಅನ್ನಿಸ್ತಾರೋ ಅವ್ರ ಜೊತೆ ನಾನು ಚೆನ್ನಾಗೇ ಇರ್ತೀನಿ. ಬೇಡಮ್ಮವ, ನೀವು ಹೇಳಿದ್ದೆ ಸರಿ, ಇವರಿಬ್ಬರು ಹೋಗೋದೇ ಒಳ್ಳೆಯದು. ಪಾರ್ವತಿ, ಆನಂದ್ ಬಾವ ಇಬ್ಬರು ಹೋಗ್ಬಿಡಿ, ಇಲ್ಲಿರಬೇಡಿ. ನೀವು ಇಲ್ಲಿದ್ದರೆ ನಿಮ್ಗೆ ಯಾಕೋ ಸೇಫ್ ಅನ್ನಿಸ್ತಾ ಇಲ್ಲ ನನಗೆ. ಏನಮ್ಮ, ಪ್ರಿಯಾ ಹತ್ರ ಹಂಗೆ ಹೇಳಿದ್ಯಾ ಅದಕ್ಕೆ ಜೊತೆ ಕ್ಲೋಸ್ ಆಗಿರಬೇಡ ಅಂತ? ಅದು ಹಂಗಲ್ಲ, ಪ್ರಿಯಾ ಎಲ್ಲ ತುಂಬ ರಿಚ್ ಆಗಿದ್ದಲ್ಲ, ಹಂಗೆ ಆ ಅರ್ಥದಲ್ಲಿ ಹೇಳಿದೆ. ಪಾರ್ವತಿ ಸ್ವಲ್ಪ ಏನೋ ಹೇಳಿದೆ ಬಿಡು, ಈಗೆಲ್ಲ ಅದೆಲ್ಲ ಯಾಕೆ ಮಾತು? ಅಮ್ಮ, ನೀನು ಮಾಡ್ತಿರೋದು ಸ್ವಲ್ಪ ಅಂದರೆ ಸ್ವಲ್ಪನೂ ಸರಿ ಇಲ್ಲ. ಅವತ್ತು ನಾನು ಆನಂದನ ಕೇಳಿಸ್ಕೊಂಡಿದ್ವಿ, ಪಾರ್ವತಿ ಅದಕ್ಕೆ ಹೇಳ್ತಾ ಇದ್ದೆ, ಪ್ರಿಯಾ ಜೊತೆ ಕ್ಲೋಸ್ ಆಗಿರಬೇಡ, ನೀನು ಹುಡುಗಿ ರೇಂಜ್ಗಲ್ಲ ಹಂಗೆ ಹಿಂಗಂತ ಬಾಯಿಗೆ ಬಂದಂಗೆ ಬೈತಾ ಇದ್ರಿ ಪಾರ್ವತಿ ಅದಕ್ಕೆ. ನಾವು ಇಲ್ಲೇ ಬಾಗ್ಲ ಹತ್ರ ನಿಂತ್ಕೊಂಡೆ ಕೇಳಿಸ್ಕೊಂಡಿದ್ವಿ. ಈಗ ಪ್ರಿಯಾಗೆ ಬೇರೆ ಕಿವಿ ಚುಚ್ಚುತ್ತಾ ಇದೆಯಾ? ಇಬ್ಬರನ್ನು ದೂರ ಮಾಡ್ಬೇಕಂತ ನೋಡ್ತಾ ಇದೆಯಾ? ಅವರಿಬ್ಬರು ಅಕ್ಕ ತಂಗಿರ್ತಾರ, ಚೆನ್ನಾಗಿದ್ದಾರೆ ಹೊಂದ್ಕೊಂಡು. ನಿಂದೇನಮ್ಮ ಈ ಮಧ್ಯದಲ್ಲಿ ಯಾಕೆ ಅವರಿಬ್ಬರನ್ನ ಬೇರೆ ಮಾಡ್ಬೇಕಂತ ನೋಡ್ತಾ ಇದೆಯಾ? ನವೀನ್, ನೀವೇನೋ ತಲೆ ಕೆಡಿಸ್ಕೋಬೇಡಿ. ಅತ್ತೆ ಅಲ್ಲ, ಯಾರೇ ಬಂದರೂ ನನ್ನ ಪಾರ್ವತಿನ ದೂರ ಮಾಡೋಕ್ಕಾಗಲ್ಲ. ನಾನು ಪಾರ್ವತಿನ ಅಕ್ಕ ಅಂತ ಡಿಸೈಡ್ ಮಾಡ್ಕೊಂಡು ಆಗೋಗಿದ್ದೆ. ನಮ್ಮಿಬ್ಬರನ್ನ ಯಾರೂ ದೂರ ಮಾಡೋಕ್ಕಾಗಲ್ಲ. ನಾವಿಬ್ಬರು ಚೆನ್ನಾಗೇ ಇರ್ತೀವಿ.
ನಂಗೆ ಯಾರೋ ಬಂದು ಮೂರನೇ ವ್ಯಕ್ತಿ ಕಿವಿ ಚುಚ್ಚುತ್ತಾ ಇದ್ದಾರೆ ಅಂದ ತಕ್ಷಣ ನಾನು ಅದನ್ನು ಬ್ಲೈಂಡಾಗಿ ನಂಬೋದಾಗಲಿ ಅಥವಾ ಅವ್ರು ಹೇಳ್ದಂಗೆ ನಾನು ಮ್ಯಾನಿಪ್ಯುಲೇಟ್ ಆಗೋದಾಗಲಿ ಈ ಥರ ಯಾವತ್ತೂ ನಾನು ಮಾಡೋದಿಲ್ಲ. ನಾನು ಓನಾಗಿ ಥಿಂಕ್ ಮಾಡ್ತೀನಿ, ಅವ್ರು ಹೇಳೋದು ಸರಿನಾ ಅಲ್ವಾ, ನಂಗೆ ಅವ್ರು ಸರಿನಾ ಅಲ್ವಾ ಅಂತ ನಾನು ಯೋಚನೆ ಮಾಡ್ತೀನಿ. ನನ್ನ ಜೊತೆ ಚೆನ್ನಾಗಿದ್ದಾರೆ ಅಂದಮೇಲೆ ನಾನು ಅವ್ರ ಜೊತೆ ಚೆನ್ನಾಗಿರ್ತೀನಪ್ಪ. ನಂಗೆ ಗೊತ್ತಾಗ್ಬಿಡುತ್ತೆ ಯಾರು ಒಳ್ಳೆಯವರು, ಯಾರು ನಾಟಕ ಮಾಡ್ತಾ ಇದ್ದಾರೆ, ಯಾರು ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ. ನೋಡಿದ್ರಲ್ಲ ನಿಮ್ಮ ಅಮ್ಮನ ಬುದ್ಧಿ. ಬೇಷಿರೋರ ಮಧ್ಯೆನೂ ಬೆಂಕಿ ಹಚ್ಚೋ ಕೆಲಸ ಮಾಡ್ತಿದ್ದಾಳೆ. ಬೇಡಪ್ಪ, ನೀವಿದ್ರೆ ಇಲ್ಲಿ ಅಣ್ಣ ತಮ್ಮರು ಅಕ್ಕ ತಂಗಿರ ಮಧ್ಯೆ ಎಲ್ಲ ಬೆಂಕಿ ಇಡ್ತಾಳೆ. ನಿಮ್ಮ ಮಧ್ಯೆನೇ ಜಗಳ ಹಚ್ಚಂಗಿದ್ದಾಳೆ. ಬೇಡ, ನೀವಿಬ್ರು ಬೇರೆ ಆಗ್ಬಿಡ್ರಿ. ಇನ್ನೊಂದು ವಾರದಲ್ಲಿ, ಈ ವಾರದಲ್ಲೇ ನೋಡ್ಕೊಂಡು ಕೇಳ್ಕೊಂಬರ್ತೀನಿ ಯಾವುದಾದ್ರೂ ಚಲೋ ದಿನ ಇದೆಯಾ ಅಂತ. ಇದು ಶ್ರಾವಣ ಅಲ್ಲ, ಎಲ್ಲ ದಿನಗಳು ಒಳ್ಳೇದೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಒಂದು ಯಾವುದಾದ್ರೂ ಇನ್ನೂ ಚೆನ್ನಾಗಿರೋ ದಿನ ಯಾವುದಾದ್ರೂ ಕೇಳ್ಕೊಂಬರ್ತೀನಿ. ಅಷ್ಟರಲ್ಲೇ ನೀನು ಯಾವುದಾದ್ರೂ ಮನೆ ಹುಡುಕ್ಬಿಡಪ್ಪ. ಮನೆ ಹುಡ್ಕೊಂಡು ಈಗ ಸದ್ಯ ಬಾಡಿಗೆ ತಗೋರಿ. ನೀವೇನೋ ಮನೆ ಕೊಂಡ್ಕೊತಿದ್ದೀರಲ್ಲ, ಅದು EMI ಇದೆಲ್ಲ ಕಂಪ್ಲೀಟ್ ಆದಮೇಲೆ ಅಲ್ಲಿದ್ದೆ ನೀವು ಶಿಫ್ಟ್ ಆಗುವಂತ್ರಿ. ಈಗ ಸದ್ಯ ಒಂದು ಯಾವುದಾದ್ರೂ ಬಾಡಿಗೆ ಮನೆ ಚೆನ್ನಾಗಿರೋದು ನೋಡಿ ಹುಡುಕಿರಪ್ಪ. ಬೇಡ, ನೀವು ಲೇಟ್ ಮಾಡೋಕೆ ಹೋಗ್ಬೇಡ್ರಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿನ್ನ ಮನೆ ಹುಡುಕು. ಹೌದಣ್ಣ, ನೀವು ಇಲ್ಲಿರೋದು ಸರಿ ಅನ್ನಿಸ್ತಾ ಇಲ್ಲ ನನಗೆ. ಅದಕ್ಕೆ ಬೇರೆ ಪ್ರೆಗ್ನೆಂಟ್ ಇದ್ದಾರೆ. ಬೇಡ ಇಲ್ಲಿ ನೀವಿಬ್ಬರು ಬೇರೆ ಮನೆ ನೋಡ್ಕೊಂಬಿಡ್ರಿ. ನಾನು ಪ್ರಿಯಾ ಹನಿಮೂನ್ಗೆ ಹೋಗ್ತಾ ಇದ್ದೀವಲ್ಲ ನಾಳೆ, ಹೋಗಿ ಒಂದು 3-4 ದಿನದಲ್ಲಿ ವಾಪಸ್ ಬರ್ತೀವಿ. ಅಷ್ಟರಲ್ಲೇ ನೀನು ಯಾವುದಾದ್ರೂ ಮನೆ ಚೆನ್ನಾಗಿರೋದು ಹುಡ್ಕೊಂಬಿಡು. ನಾವು ಬಂದಮೇಲೆ ನೀವು ನೆಕ್ಸ್ಟ್ ಡೇನೇ ಬೇರೆ ಮನೆಗೆ ಹೋಗ್ಬಿಡುವಂತ್ರಿ. ನಮಸ್ಕಾರ ಎಲ್ರಿಗೂ. ತುಂಬ ಜನ ಕೇಳ್ತಾ ಇದ್ದೀರಾ ಡೈಲಿ ಒಂದು 2-3 ವೀಡಿಯೋಸ್ ಆದರೂ ಹಾಕಿ ಅಂತ. ಕ್ಷಮೆ ಇರಲಿ, ನನಗೆ ಈಗ ತುಂಬ ಬ್ಯುಸಿ ಇದ್ದೀನಿ ಈ ಮಂತ್ ಅಂದರೆ ಈ ವೀಕ್ ಆಲ್ಮೋಸ್ಟು ತುಂಬ ಅಂದರೆ ತುಂಬ ಬ್ಯುಸಿ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ನನ್ನದು ಸ್ವಲ್ಪ ಪರ್ಸ್ನಲ್ ಕೆಲಸಗಳಿದ್ದಾವೆ ಮನೆಯದೆಲ್ಲ. ಇದು ಈ ತಿಂಗಳು ಮುಗಿತಾ ಇದ್ದಂಗೆ ನೆಕ್ಸ್ಟ್ ಮಂತಿಂದ ಖಂಡಿತ ನಾನು 2-3 ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಡೈಲಿ. ಈಗ ಒಂದು ವೀಕ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಒಂದೊಂದು ವೀಡಿಯೋ ಹಾಕ್ತೀನಿ. ಸಾಧ್ಯ ಆದರೆ ನೈಟ್ ಹೊತ್ತಾದರೂ ಸ್ವಲ್ಪ ನಿದ್ದೆ ಬಿಟ್ಟಾದರೂ ಇನ್ನೊಂದು ವೀಡಿಯೋ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. 1-2 ವೀಡಿಯೋಸ್ ಯಾವಾಗಾದರೂ ಒಂದ್ಸರಿ ಹಾಕ್ತೀನಿ ವೀಕಲ್ಲಿ. ದಯವಿಟ್ಟು ಇದೇ ಥರ ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಲೈಕ್ ಮಾಡಿ, ವೀಡಿಯೋನ ಹೈಪ್ ಮಾಡಿ ಅಂತ ಕೇಳ್ಕೊತೀನಿ ಜಾಸ್ತಿ. ಯಾಕಂದರೆ ನನ್ನ ವೀಡಿಯೋಸ್ ಇನ್ನೂ ಸ್ವಲ್ಪ ಜನಕ್ಕೆ ತಲುಪುತ್ತೆ ಆಗ ನೀವು ಹೈಪ್ ಮಾಡೋದ್ರಿಂದ. ಈ ಸ್ಟೋರಿ ಬಂದುಬಿಟ್ಟು ತುಂಬ ಅಂದರೆ ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಇದೆ. ಮಸ್ತಾಗಿದೆ ಇದು. ಇದರಲ್ಲಿ ಮಾತ್ರ ಅಪ್ಪ ಅಮ್ಮ ಅಣ್ಣ ತಂಗಿ ಅಕ್ಕ ಈ ಥರ ಒಂಥರ ಫ್ಯಾಮ್ಲಿ ಸ್ಟೋರಿ ಇದು. ತುಂಬ ಚೆನ್ನಾಗಿದೆ. ನಿಮಗೆ ಫ್ಯಾಮ್ಲಿ ಎಲ್ಲ ಕೂತ್ಕೊಂಡು ನೋಡೋಕ್ಕೂ ಚೆನ್ನಾಗಿರುತ್ತೆ. ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಅಂತ ಕೇಳ್ತಾ ಇದ್ದೀನಿ.